Hello guys, very good morning. Welcome back to Lakshmi Lokesh YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಈಗ ಹೆಲ್ತ್ ಕಂಡೀಷನ್ ಸ್ವಲ್ಪ ಬೆಟರ್ ಆಗಿದೆ. ಸೊ ನಾನು ಕೂಡ ತುಂಬ ಚೆನ್ನಾಗಿ ರಿಕವರ್ ಆಗಿದ್ದೀನಿ. ಹಾಗೆ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋ ಟೈಮಿಂಗ್ಸ್ ಬಂದು ಆಲ್ರೆಡಿ 12 ಆಗೋಗಿದೆ. ಸೊ ನಿಮಗೆಲ್ಲ ಗೊತ್ತೇ ಇದೆ ನನ್ನ ರೋಟೀನ್ಸ್ ಹೆಂಗಿರುತ್ತೆ ಅಂತ ಹೇಳಿ. ಸೊ ನಾನು ಮಾಡೋದು ಇಲ್ಲ, ಮಾರ್ನಿಂಗ್ ಮಾಡ್ತೀನಿ, ಇಲ್ಲಾಂದರೆ ಅಂಗಡಿಯಿಂದ ಬಂದೇ ಮಾಡೋಕ್ಕಾಗೋದು. ಯಾಕೆ ಅಂತ ಹೇಳಿದ್ರೆ ಸ್ಕೂಲ್ ಟೈಮಿಂಗ್ಸ್ ಇರೋದ್ರಿಂದ. ಸೊ ಸ್ಕೂಲ್ ಟೈಮಿಂಗ್ಸ್ ಬೆಲ್ ಹೊಡೆದ್ಮೇಲೆ ನಾನು ವ್ಲಾಗ್ಸ್ ಸ್ಟಾರ್ಟ್ ಮಾಡೋಕ್ಕೆ ಆಗೋದು. ಇನ್ನು ನೋಡಿದ್ರಲ್ಲ ನಿನ್ನೆ ವ್ಲಾಗ್ಸಲ್ಲಿ ಆ್ಯಕ್ಚುಲಿ ಮನೆಗೆ ಗ್ರಾನೈಟ್ ಅಂದರೆ ವೆಟ್ರಿಫೈಡ್ ಹಾಕ್ಸಿರೋದು ನಾವು. ಸೊ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ ನಿಮ್ಮ ಜೊತೆ ಎಲ್ಲ ನಾನು ಶೇರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಆಗ್ತಾಯಿದೆ, ನೋಡಬೇಕು. ನನಗಂತೂ ಒಂದು ಕ್ಯೂರಿಯಾಸಿಟಿ ಹೆಂಗೆ ಬರುತ್ತೆ, ಹೆಂಗಿರುತ್ತೆ, ಏನೋ ಟೋಟಲಾಗಿ ಎಲ್ಲ ಫಿನಿಶಿಂಗ್ ಆದಮೇಲೆ ಹೆಂಗೆ ಚೆನ್ನಾಗಿ ಕಾಣುತ್ತೆ, ಸೊ ಯಾವ್ಯಾವ ಥರ ಇರುತ್ತೆ ಅನ್ನೋದೇ ನನಗೊಂದು ಥ್ರಿಲ್ಲಿಂಗ್ ಇದೆ. ಸೊ ಇವತ್ತು ಆ್ಯಕ್ಚುಲಿ ನನ್ನ ಫೋಟೋಸ್ ನೋಡ್ಬೋದು ವಾಲ್ಗೆ ಹಾಕಿರೋದು. ಸೊ ಈ ಎರಡೂ ಫೋಟೋಸ್ ನೋಡಿ ನನ್ನ ಫ್ರೆಂಡ್ ಬಂದಿದ್ರು. ಆ್ಯಕ್ಚುಲಿ ತುಂಬ ಅಂದರೆ ತುಂಬಾ ಇಷ್ಟಪಟ್ಟರು. ಅದಕ್ಕೆ ನಾನು ಆ ಫೋಟೋಸೇ ನೋಡ್ತಾ ಇದ್ದೀನಿ ಇವತ್ತು. ಸೊ ಆ ಫೋಟೋದಲ್ಲಿ ಈಗಲಿಗೂ ತುಂಬ ಏನು ಡಿಫ್ರೆನ್ಸ್ ಇದೆ ಅನ್ನೋ ಥರ ನಾನು ಆ್ಯಕ್ಚುಲಿ ನೋಡ್ತಾ ಇದ್ದೀನಿ. ಇನ್ನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಿಮ್ಗೆ ಆಲ್ರೆಡಿ ನಾನು ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗ್ಬಿಟ್ಟಿರುತ್ತೆ ಗೈಸ್. ಇವತ್ತು ಆ್ಯಕ್ಚುಲಿ ನಾನು ನನ್ನ ಡೈಲಿ ವೇಸ್ ಸ್ಯಾರೀಸ್ನ ಅಥವಾ ಸಿಂಪಲ್ ಸ್ಯಾರೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಅಂದ್ಕೊಂಡಿರೋಷ್ಟು ಏನೋ ತುಂಬ ರಿಚ್ಚಾಗಿ ಅಥವಾ ಏನು ಹೇಳ್ತಾರೆ ತುಂಬ ಗ್ರ್ಯಾಂಡ್ ಸ್ಯಾರೀಸು ಆ ಥರ ಎಲ್ಲ ಏನಿಲ್ಲ. ನಮ್ಮ ಹತ್ರ ಏನಿದೆಯೋ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಆ್ಯಕ್ಚುಲಿ ಏನು ಗೊತ್ತಾ, ನನ್ನ ಹತ್ರ ಇರೋ ರೇಷ್ಮೆ ಸೀರೆಗಳೆಲ್ಲ ನಾನು ಇಲ್ಲಿ ಇಟ್ಕೊಂಡಿಲ್ಲ, ಬೆಂಗಳೂರಲ್ಲಿ ಅಮ್ಮನ ಮನೆಯಲ್ಲೇ ಇಟ್ಟಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ಬಾಡಿಗೆ ಮನೆಯಲ್ಲೆಲ್ಲ ಅಷ್ಟು ತಂದಿಟ್ಕೊಂಡು ಮತ್ತು ನನಗೆ ಅದು ಹ್ಯಾಂಡಲ್ ಮಾಡೋದಕ್ಕೆಲ್ಲ ಅಷ್ಟು ಬರೋಲ್ಲ. ಅಂದರೆ ಅದೆಲ್ಲ ಸ್ವಲ್ಪ ನಾನು ಮದುವೆಗೆ ತೊಗೊಂಡಿದ್ದಷ್ಟೇ, ಅದು ಬಿಟ್ಟರೆ ನಾನು ಯಾವುದೂ ತೊಗೊಂಡಿಲ್ಲ. ಸೊ ಮದುವೆಗೆ ತೊಗೊಂಡಿದ್ದು ಆ್ಯಕ್ಚುಲಿ ಸ್ವಲ್ಪ ಕಾಸ್ಟ್ಲಿಯೆಸ್ಟ್ ಸ್ಯಾರೀಸೇ. ಯಾಕೆಂತ ಹೇಳಿದ್ರೆ ಒಂದ್ಸಲ ಮದುವೆ ಆಗೋದು ಅವಾಗವಾಗ ಆಗಲ್ವಲ್ಲ ಅಂತ ಹೇಳಿ. ಸೊ ನಾನು ಸ್ವಲ್ಪ ಚೆನ್ನಾಗಿರೋದೇ ತೆಗೆಸ್ಕೊಂಡಿದ್ದೆ. ಇನ್ನು ನಾನಿಲ್ಲಿ ಮನೇಲಿದ್ದಾಗ ದೇವಸ್ಥಾನಕ್ಕೆ ಹೋಗೋದಾಗಲಿ ಅಥವಾ ಎಲ್ಲಾದರೂ ಸಿಂಪಲ್ ಫಂಕ್ಷನ್ಸ್ಗೆ ಯಾರಾದರೂ ಕರೆದ್ರೆ ಯಾವ್ಯಾವ ಥರ ಸ್ಯಾರೀಸ್ ಇದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನು ವೀಡಿಯೋಸ್ ಮಾಡಿ ಆ್ಯಕ್ಚುಲಿ ನಾನಿವಾಗ ಸ್ವಲ್ಪ ಬ್ಯಾಂಕಿಗೆ ಕೂಡ ಹೋಗಿ ಬರಬೇಕು. ಸೊ ಬ್ಯಾಂಕಿಗೆ ಕೂಡ ಹೋಗಿ ಬರೋದಕ್ಕೆ ಈಗ ಇನ್ನೇನು ಟೈಮ್ ಆಗಿಬಿಟ್ಟಿದೆ. ನೋಡೋಣ ಬನ್ನಿ ಯಾವ ರೀತಿ ಸ್ಯಾರೀಸ್ ಇದೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮ್ಮ ಹತ್ರ ಏನಿದೆಯೋ ಅದರಲ್ಲಿ ಖುಷಿ ಪಡೋಣ. ಸೊ ಬನ್ನಿ, ಆಗಿದ್ರೆ ನಾನು ಯಾವ ಥರ ಇಟ್ಕೊಂಡಿದ್ದೀನಿ ಅಂತ ನೋಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನನ್ನ ಹತ್ರ ಇರೋದು ಆ್ಯಕ್ಚುಲಿ ಇಲ್ಲಿ ಏನಿದೆ, ಸೊ ಇಷ್ಟು ಸ್ಯಾರೀಸ್ ಅಷ್ಟೇ ಇರೋದು. ತುಂಬ ಅಂದರೆ ತುಂಬ ಜಾಸ್ತಿನೂ ಇಲ್ಲ, ತುಂಬ ಕಡಿಮೆನೂ ಇಲ್ಲ. ಹಾಗೆ ಇದರಲ್ಲಿ ಸ್ವಲ್ಪ ಎಮೋಷ್ನಲ್ಸ್ ಸ್ಯಾರೀಸು ಕೂಡ ಇದೆ. ಅದು ಯಾವುದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಸೊ ಈಗ ನಾನು ನಿಮಗೆ ತೋರ್ಸೋಕೆ ಹೊರಟಿರೋಂಥ ಸ್ಯಾರಿ ಅದು ನಂದು ಫಸ್ಟ್ ಸ್ಯಾರಿ ಆಗಿರುತ್ತೆ. ಅದು ಯಾವುದಪ್ಪ ಅಂತ ಹೇಳಿದ್ರೆ, ಅವಾಗೆಲ್ಲ ಈ ಸ್ಯಾರೀಸ್ ತಗೊಂಡು ಆ್ಯಕ್ಚುಲಿ ಇದು 10 ಇಯರ್ಸ್ ಬ್ಯಾಕ್ ಸ್ಯಾರೀಸ್ ಅಂತಲೇ ಹೇಳ್ಬೋದು. ಇದು ನೋಡಿ, ಇದು ಯೆಲ್ಲೋ ಕಲರು ವಿತ್ ಪಿಂಕ್ ಬಾರ್ಡ್ರು. ಇದು ನಾನು ಫಸ್ಟ್ ಸ್ಯಾರಿ ತೊಗೊಂಡಿದ್ದು ಮೀಶೋದಲ್ಲೇ ತರಿಸ್ಕೊಂಡಿದ್ದು ಇದನ್ನು. ನಾನು ಕೆಲಸ ಮಾಡೋಕ್ಕೂ ಮುಂಚೆ ಅಂದರೆ ಮದುವೆ ಆಗೋಕ್ಕೂ ಮುಂಚೆ ಆಫೀಸಲ್ಲೇ ನನಗೆ ಒಂದು ಫಂಕ್ಷನ್ ಇತ್ತು. ಸೊ ಆ ಫಂಕ್ಷನ್ಸ್ಗೆ ಸ್ಯಾರೀಸ್ ಹಾಕೋಬೇಕು ಅಂತ ಹೇಳಿದ್ರಲ್ಲ. ಸೊ ಹಾಗಾಗಿ ನಾನು ಸ್ಯಾರೀಸ್ ಬೇಕೇ ಬೇಕು ಅಂತ ಹೇಳಿದಾಗ ಒಂದು ಸ್ಯಾರೀಸ್ ಅಷ್ಟೇ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ನೋಡೋಣ, ನನಗೂ ಅಭ್ಯಾಸ ಇಲ್ಲ ಸ್ಯಾರಿ ಹಾಕಿ ಅಂತ ಹೇಳಿ ಇದನ್ನು ತೊಗೊಂಡಿದ್ದು. ಬಟ್ ನಾನು ತೊಗೊಂಡಾಗಂತೂ ಇದು ರಿವ್ಯೂ ತುಂಬ ಚೆನ್ನಾಗಿ ಬಂತು ನನಗೆ. ಎಲ್ಲ ಫ್ರೆಂಡ್ಸು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ನೋಡಿ, ಇದು ಸ್ಯಾರೀಸ್ ಈ ಥರ ಬರ್ತಿದ್ದು. ಇದು ಫುಲ್ ಬಾರ್ಡ್ರ್ ನೋಡಿ, ತೋರಿಸ್ತೀನಿ ನೋಡಿ. ಎಲ್ಲೋಗಿ ಈ ಪಿಂಕ್ ಕಾಂಬಿನೇಷನ್ ಈ ಥರನೇ ಇದೆ, ತುಂಬ ಚೆನ್ನಾಗಿದೆ. ನನಗಂತೂ ಇದು ಫಸ್ಟ್ ಸ್ಯಾರಿ, ಬೆಸ್ಟ್ ಸ್ಯಾರಿ ಅಂತ ಹೇಳ್ಬೋದು. ಇದು ನನಗೆ ಫಸ್ಟ್ ಎಮೋಷ್ನಲ್ ಸ್ಯಾರೀಸು. ಇನ್ನು ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಸೊ ಇದು ಸೆಮಿ ಸಿಲ್ಕ್ ಸ್ಯಾರೀಸ್ ಟೈಪ್ ಇದು. ಇದನ್ನು ಆ್ಯಕ್ಚುಲಿ ನಾನು ನಿನ್ನೆ ದೇವಸ್ಥಾನದ ಶ್ರಾವಣದ ವ್ಲಾಗ್ ಅಂತ ಮಾಡಿದ್ನಲ್ಲ, ಸೊ ಅದರಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಈ ಸ್ಯಾರೀಸು. ನೀವು ನೋಡಿರ್ತೀರ ಇದನ್ನು ಆ್ಯಕ್ಚುಲಿ ಅಮ್ಮ ಕೊಡಿಸಿದ್ದು ನನಗೆ. ಇದು ಪಿಂಕ್ ಮತ್ತು ರಾಮ ಗ್ರೀನ್ ಬಾರ್ಡ್ರ್ ಬರುತ್ತೆ. ಇದನ್ನು ನನಗೆ ಅಮ್ಮ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ದಿನ ಎಲ್ಲ ಹೆಣ್ಮಕ್ಳಿಗೂ ಕೊಟ್ಟಿದ್ದು. ಇಲ್ಲಿ ಆ್ಯಕ್ಚುಲಿ ಎಲ್ಲರೂ ಏನಪ್ಪ ಅಂತ ಹೇಳಿದ್ರೆ ಬಾಗಿಣಕ್ಕೆ ಕೊಡ್ತಾರೆ.
ಗೌರಿ ಹಬ್ಬಕ್ಕೆ. ಬಟ್ ನಮ್ಮಮ್ಮ ನಮಗೆ ಹಿಂದಿನಿಂದನೂ ವರಮಹಾಲಕ್ಷ್ಮಿ ಹಬ್ಬದ ದಿನ 4 ಜನ ಹೆಣ್ಮಕ್ಳಿಗೆ ಏನಾದರೂ ಕೊಡ್ತಾರೆ. ಸೊ ಈ ಸ್ಯಾರಿ ಕಾಂಬಿನೇಷನ್ ಈ ಥರ ಇದೆ. ಇದು ಈ ವರ್ಷ ನನಗೆ ಅಮ್ಮ ಕೊಟ್ಟಿದ್ದು. ಸೊ ಹಾಗಾಗಿ ಇದು ಕೂಡ ಬೆಸ್ಟ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಸ್ಯಾರಿ ಇದು ಪಿಂಕ್ ಕಲರ್ ಇದೆ. ಬಟ್ ನಿಮಗೆ ಇದು ಒಂಥರ ರೆಡ್ ಪಿಂಕಲ್ಲಿದೆ ಮತ್ತು ಬ್ಲ್ಯಾಕ್ ಕಲರು. ಒಂದ್ಸಲಿ ಇದು ಫೋಟೋಸಲ್ಲೆಲ್ಲ ಹೆಂಗೆ ಕಾಣುತ್ತೆ ಅಂತ ಹೇಳಿದ್ರೆ ಆರೆಂಜ್ ಕಲರ್ ಸ್ಯಾರೀಸ್ ಅನ್ನೋ ಥರ ಕಾಣುತ್ತೆ. ಇದು ನೋಡಿ, ಇದು ಆ್ಯಕ್ಚುಲಿ ನಾನು ತೊಗೊಂಡಿದ್ದು ನನ್ನ ಮದುವೆಗೆ ಅಂತಲೇ ಹೇಳ್ಬೋದು. ಸೊ ಅವಾಗೆಲ್ಲ ಸುಮ್ಮನೆ ಏನೋ ಒಂದು ಕ್ರೇಜ್ ಅಷ್ಟೇ ನನಗೆ, ಸುಮ್ಮನೆ ಏನೋ ತಕ್ಕೊಡ್ತಾ ಇದ್ದಾರೆ ತಗೋಬೇಕು ಅಂತ. ಸೊ ಇದು ನೋಡ್ತಿರ್ಬೋದು, ಇದು ಪಿಂಕ್ ಸ್ಯಾರೀಸು ತುಂಬ ಚೆನ್ನಾಗಿದೆ. ಈ ಸ್ಯಾರಿ ಈ ಥರ ಬಾರ್ಡ್ರ್ ಬಂದು ಈ ಥರ ಬರುತ್ತೆ. ಸೊ ನೋಡಿ, ಇದು ಹಿಂಗೆ ಹಾಕ್ಕೊಂಡ್ರೆ ಈ ಥರ ಕಾಣುತ್ತೆ. ಇದು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ತಗೊಂಡು ಆಲ್ಮೋಸ್ಟ್ 10 ಇಯರ್ಸ್ ಆಗಿದೆ ಗಾಯ್ಸ್. ನೋಡಿ, ಸೊ ನೋಡಿದ್ರಲ್ಲ, ಈ ಥರ ಫುಲ್ ಬಾರ್ಡ್ರ್ ಈ ಥರ ಬರುತ್ತೆ ನೋಡಿ. ಸೊ ಇದು ಚೆನ್ನಾಗಿದೆ, ನೋಡಿದ್ರಲ್ಲ. ಇದು 10 ಇಯರ್ಸ್ ಸ್ಯಾರೀಸು. ಯಾವ ಸ್ಯಾರಿ ಚೆನ್ನಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಸೊ ಇದು ಈ ಥರ ಕಾಣಿಸ್ತಾ ಇದೆ. ನನಗಂತೂ ಇತ್ತೀಚೆಗೆ ಸ್ಯಾರಿ ಮೇಲೆ ಸ್ವಲ್ಪ ಲವ್ ಆಗಿದೆ ಆ್ಯಕ್ಚುಲಿ. ಸೊ ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ ಬನ್ನಿ. ಇದು ಈ ಸ್ಯಾರಿ ಬಂದು ನನ್ನ ಸೀಮಂತಕ್ಕೆ ತಗೊಂಡಿದ್ದು, ಅಂದರೆ ಫಸ್ಟ್ ಸೀಮಂತ. ಇದು ರಿತಿಕ್ಷಾ ಹುಟ್ಟಿದ್ಲಲ್ಲ, ಸೊ 8 ಇಯರ್ಸ್ ಬ್ಯಾಕಲ್ಲಿ ಗ್ರೀನ್ ಕಲರೇ ಬೇಕು ಅಂತ ಹೇಳಿದ್ರಲ್ಲ. ಸೊ ಹಾಗಾಗಿ ಗ್ರೀನ್ ವಿತ್ ಬ್ಲೂ ಇದೆ. ಇದನ್ನು ನಾನು ಫಸ್ಟ್ ತಗೊಂಡಿದ್ದು. ಅಷ್ಟು ಇಷ್ಟ ಇರಲಿಲ್ಲ ಈ ಕಲರು, ಬಟ್ ಉಟ್ಕೊಂಡ್ಮೇಲೆ ನನಗೆ ತುಂಬ ಇಷ್ಟ ಆಯಿತು. ಸೊ ಈ ಕಲರು ಕೂಡ ತುಂಬ ಚೆನ್ನಾಗಿದೆ ನೋಡಿ. ಇದು ಈ ಥರ ಕಲರ್ ಇದೆ. ಸೊ ಇನ್ನು ಅದಾದಮೇಲೆ ಇದು ಡೈಲಿ ವೇರ್ ಸ್ಯಾರೀಸು. ಇದು ನನ್ನ ಸಿಂಪಲ್ ಸ್ಯಾರಿ. ಇದು ದೇವಸ್ಥಾನಕ್ಕೆ ಅಥವಾ ಇಲ್ಲೇ ಮನೆ ಹತ್ರ ಎಲ್ಲಾದರೂ ಯಾರಾದರೂ ಕುಂಕುಮ ಕರೆದ್ರೆ ಈ ಥರ ಸೀರೆ ಸಿಂಪಲ್ ವೇರ್ ಸ್ಯಾರೀಸ್ ಹಾಕ್ಕೊಂಡಿದ್ದೀನಿ. ನನಗೆ ಆ್ಯಕ್ಚುಲಿ ಯಾವಾಗಲೂ ಡೈಲಿ ವೇರ್ ಸ್ಯಾರೀಸೇ ಇಷ್ಟ ಆಗೋದು. ಇದನ್ನು ಕೂಡ ಡೈಲಿ ವೇರ್ ಸ್ಯಾರಿನೇ. ಇದು ಬೇಸಿಕ್ ಅಂದರೆ ನಾನು ಸ್ಯಾರಿ ಕಲಿಬೇಕಾದ್ರೆ ಫಸ್ಟು ಈ ಥರ ಸಿಂಪಲ್ ಸ್ಯಾರಿ ಇದ್ದರೆ ಕಲಿಬೋದು ಅಂತ ಹೇಳಿ ಇದು ಕೂಡ ಒಂದು ಸ್ಯಾರಿ ತಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಈ ಸ್ಯಾರಿ ಗೈಸ್. ಈ ಸ್ಯಾರಿ ಆ್ಯಕ್ಚುಲಿ ಲಾಸ್ಟ್ 3 ಇಯರ್ಸ್ ಬ್ಯಾಕ್ ಸ್ಯಾರೀಸ್ ಇದು. ಇದು ಬ್ಲ್ಯಾಕ್ ಕಲರ್ ಇದೆ, ನೀವು ನೋಡ್ಬೋದು. ಸಾಫ್ಟ್ ಅಂದರೆ ತುಂಬ ಸಾಫ್ಟ್ ಇದೆ, ಅಷ್ಟು ಸಾಫ್ಟ್ ಇದೆ. ಹಿಂಗೆ ಫೋಲ್ಡ್ ಮಾಡಿದ್ರೆ ಒಂದೇ ಕೈಯಲ್ಲಿ ಇದು ಮಾಡ್ಕೋಬೋದು ಈ ಸ್ಯಾರಿ ಆ್ಯಕ್ಚುಲಿ. ಸೊ ಇದು ನೋಡಿ, ಈ ಥರ ಬಂದಿದೆ ಇದು. ಈ ಸ್ಯಾರಿ ಕೂಡ ತುಂಬ ಬಿಗಿನರ್ಸ್ ಲರ್ನರ್ಸ್ ಇರ್ತಾರಲ್ಲ ಅವ್ರಿಗೆಲ್ಲ ಇದು ತುಂಬ ಸೂಟ್ ಆಗುತ್ತೆ. ನನಗಿದು ಕೂಡ ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರೀಸ್. ಇನ್ನು ಆಲ್ಮೋಸ್ಟ್ ಇದೆಲ್ಲ ಬಂದು ನೀವು ವ್ಲಾಗಲ್ಲೇ ಮತ್ತು ನಾನು ದೇವಸ್ಥಾನಕ್ಕೆ ಹೋದಾಗ ನೋಡ್ಕೊಂಡಿರ್ತೀರ. ಇದು ಇನ್ನೂ ಹೊಲಸೇ ಇಲ್ಲ, ಇದು ಆ್ಯಕ್ಚುಲಿ ಹಾಕ್ಕೊಂಡಿಲ್ಲ ಗೈಸ್. ನೋಡಿ, ಇದು ಇನ್ನು ಯಾವ ಫಂಕ್ಷನ್ಸ್ಗೂ ಹಾಕಿಲ್ಲ. ಇದು ಅಕ್ಕ ಆ್ಯಕ್ಚುಲಿ ಅವ್ರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದು. ಸೊ ಆ ಪೂಜೆಗಿದು. ಸೊ ಇದು ಪ್ಯೂರ್ ರೇಷ್ಮೆ ಅಲ್ಲ, ಬಟ್ ರೇಷ್ಮೆ ಸೀರೆ ಥರನೇ ಇದೆ. ಇದು ಇನ್ನೂ ಯಾವ ಫಂಕ್ಷನ್ಗೂ ನಾನು ಹಾಕ್ಕೊಂಡಿಲ್ಲ. ನೋಡೋಣ, ಯಾವುದಾದ್ರೂ ಫಂಕ್ಷನ್ಗೆ ಹಾಕ್ಕೊಂಡಾಗ ಶೇರ್ ಮಾಡ್ತೀನಿ. ಹಾಗೆ ಇದ್ರ ಬ್ಲೌಸ್ ತೋರಿಸ್ತೀನಿ ನೋಡಿ. ಇನ್ನೊಂದೇನಪ್ಪ ಅಂದರೆ ನಂದು ಎಲ್ಲ ಬ್ಲೌಸು ನನ್ನ ಅಕ್ಕನೇ ಸ್ಟಿಚ್ ಮಾಡೋದು. ಸೊ ಅವಳು ಟೈಲರ್ ಆಗಿರೋದ್ರಿಂದ ನೋಡಿ, ಇದ್ರ ಡಿಸೈನ್ಸ್ ನೋಡಿ, ಅಕ್ಕ ಈ ರೀತಿ ಹೊಲಿದಿದ್ದಾಳೆ, ಅವಳೇ ಮಾಡಿರೋದಿದೆಲ್ಲ. ಸೊ ಬ್ಯಾಕ್ ಸೈಡ್ ಈ ಥರ ಡಿಸೈನ್ ಇಟ್ಟಿದ್ದಾಳೆ. ಇನ್ನು ಸ್ಲೀವ್ ನೋಡಿ, ಈ ಥರ ಸ್ಲೀವ್ಗೆಲ್ಲ ಇಟ್ಟಿದ್ದಾಳೆ. ಸೊ ಇದನ್ನ ನಾನು ಹೊಲಿಸ್ಕೊಂಡಿದ್ದೀನಿ ಅಷ್ಟೇ, ಬಟ್ ಹಾಕಿಲ್ಲ. ಯಾವುದಾದ್ರೂ ಫಂಕ್ಷನಲ್ಲಿ ಇದನ್ನು ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇನ್ನು ಈ ಸ್ಯಾರಿ ಆ್ಯಕ್ಚುಲಿ ಕುಂಕುಮ ಕೊಟ್ಟಿದ್ದು ಯಾರೋ ಒಬ್ಬರು. ಚೆಕ್ಸ್ ಕಲರ್ ಇದೆ ಇದು. ಸೊ ನೋಡಿ, ಇದು ಈ ಥರ ಚೆಕ್ಸ್ ಕಲರ್ ಇದೆ ಇದು. ಮತ್ತು ಬಾರ್ಡ್ರ್ ನೋಡಿ ನೀವು, ಈ ಥರ ಫ್ಲವರ್ ಇದೆ ಇದರಲ್ಲಿ, ರೌಂಡ್ ಶೇಪಲ್ಲಿ ಫ್ಲವರ್. ಸೊ ಈ ಸ್ಯಾರಿನೂ ಕೂಡ ಎಲ್ಲೂ ಹಾಕಿಲ್ಲ, ಹಾಕಿದಾಗ ಶೇರ್ ಮಾಡ್ತೀನಿ. ನೋಡಿದ್ರಲ್ಲ ಗೈಸ್, ಇನ್ನಿಲ್ಲಿರೋದು ಯಾವುದು ನನ್ನ ಸ್ಯಾರೀಸ್ ಅಲ್ಲ, ಬನ್ನಿ ತೋರಿಸ್ತೀನಿ. ಸೊ ಇನ್ನಿಲ್ಲಿ 6 to 7 ಸ್ಯಾರೀಸ್ ಇದೆ. ಇದು ಆ್ಯಕ್ಚುಲಿ ಇದರಲ್ಲಿ ಇದು ಒಂದಷ್ಟೇ ನಂದು ಬ್ಲೂ ಕಲರ್ ಡೈಲಿ ವೇರ್ಸ್ದು. ಇನ್ನಿದೆಲ್ಲ ಆ್ಯಕ್ಚುಲಿ ಅಕ್ಕಂದು ಇಟ್ಟಿರೋದು. ಸೊ ಅಕ್ಕ ಯಾವಾಗಾದರೂ ಬರ್ತಾಳಲ್ಲ, ಹಾಗಾಗಿ ಅವಳದೊಂದು 2 ಇರಲಿ ಅಂತ ಹೇಳಿ ಇಲ್ಲಿಟ್ಟಿದ್ದೀನಿ.
ಸೊ ಸ್ಯಾರಿ ಕತೆ ಇದು ಗಾಯ್ಸ್ ನಂದು ಡೈಲಿ ವೇರ್ ಸ್ಯಾರೀಸು. ಆಮೇಲೆ ಇನ್ನೊಂದು ಗೈಸ್ ಇದು ಒಂದು ನನ್ನ ಸ್ಯಾರೀಸು. ಇದು ಪಿಂಕ್, ಇದು ಆ್ಯಕ್ಚುಲಿ 10 ಇಯರ್ಸ್ ಬ್ಯಾಕ್ ಸ್ಯಾರೀಸ್ ಇದು. ನಾನು ಎಲ್ಲ ಮೆಮೋರೀಸ್ಗೋಸ್ಕರ ಇಟ್ಟಿದ್ದೀನಿ. ನೋಡಿದ್ರಲ್ಲ ನನ್ನ ಸ್ಯಾರಿ ವ್ಲಾಗ್ ಅಂತ. ಸೊ ಇದು ಆಲ್ಮೋಸ್ಟ್ ಎಲ್ಲ ಸ್ಯಾರೀಸು ನನಗೆ ತುಂಬ ಮೆಮೊರೇಬಲ್ ಆಗಿದೆ. ನನಗಂತೂ ಜಾಸ್ತಿ ಆಡಂಬರ ಆ ಥರ ಎಲ್ಲ ಏನು ಇಷ್ಟ ಇಲ್ಲ. ಇನ್ನು ಕೆಲವ್ರು ಅನ್ಬೋದು ಇದನ್ನೆಲ್ಲ ತೋರಿಸ್ಕೊಳೋದು ಒಂದು ವ್ಲಾಗ ಅಂತ. ಬಟ್ ಹೌದು ಗೈಸ್, ನಮ್ಮ ಹತ್ರ ಏನಿದೆಯೋ ನಾವು ಅದರಲ್ಲೇ ಖುಷಿ ಪಡಬೇಕು ಅನ್ನೋದು ನನ್ನ ಅಭ್ಯಾಸ. ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ. ಈಗ ಅಷ್ಟುದೇ ಬೇಕು ಇಷ್ಟುದೇ ಬೇಕು ಅಂತ ಒಂದೇ ಸಲ ಹಠ ಮಾಡೋದ್ರಿಂದ ಏನೂ ಸಿಗಲ್ಲ. ನೋಡೋಣ ಭಗವಂತ ಯಾವಾಗ ಯಾವಾಗ ಹೆಂಗೆ ನಮ್ಮನ್ನು ಚೇಂಜ್ ಮಾಡ್ತಾನೋ ಅದು ಅವನ ಕೈಯಲ್ಲಿದೆ. ಅವ್ನ ಕಾಲ ಚೇಂಜ್ ಮಾಡಿಸ್ತಾ ಹೋಗ್ತಿದ್ದಂಗೆ ನಾವು ಕೂಡ ಚೇಂಜ್ ಆಗ್ತಾ ಇದ್ರೆ ಅದು ಚೆನ್ನಾಗಿರುತ್ತೆ. ಸೊ ಇದು ಇವತ್ತಿಂದು ನನ್ನ ಸ್ಯಾರಿ ವ್ಲಾಗ್. ಸೊ ನಾನು ನೆಕ್ಸ್ಟು ನನ್ನ ಸ್ಯಾರೀಸ್ ರೇಷ್ಮೆ ಸೀರೆಸ್ ಎಲ್ಲ ನಮ್ಮ ಅಮ್ಮನ ಮನೇಲಿ ಇಟ್ಟಿದ್ದೀನಿ. ಯಾವಾಗಾದರೂ ಹೋದಾಗ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ ಹೆಂಗಿದೆ ಏನು ಅಂತ ಹೇಳಿ. ನೋಡೋದ್ರಲ್ಲ ಇದಾಗಿತ್ತು ಗೈಸ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿವರೆಗೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ, ಇನ್ನು ಮುಂದಕ್ಕೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳಿದಿರೋ ಅವ್ರಿಗೆಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಟೇಕ್ ಕೇರ್. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಗಾಯ್ಸ್. ಲವ್ ಯು ಆಲ್.